ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡಿರಿ, ಈಗ 3:30 ಆಗಿದೆ. 3:30ಇಂದ ಸ್ವಲ್ಪ ಹೊರಗಡೆ ಹೊಂಟಿವ್ರಿ ಫ್ರೆಂಡ್ಸ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ಸಂಜೆ ರೂಟೀನ್ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ, ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಳು, ಎಲ್ಲಿಗೊಂಟಿ? ಹಾಯ್ ಮಾಡೋರು ಇಲ್ಲಿ. ಬಾಯ್. ಎಲ್ಲಿಗೊಂಟಿ? ನಮಸ್ಕಾರ ಒಮ್ಮೆ ಮೊದಲೇ. ಹೊರಗೊಂಟೇವು. ಎದಕ್ಕೆ ಹೊಂಟೆವು? ಯಾರ ಮನೆಗೆ ಹೊಂಟೆವು? ಅಲ್ಲಿ ಒಬ್ಬರು ನಮ್ಮ ಪರಿಚಯದವ್ರು ಅದಾರೆ ಫ್ರೆಂಡ್ಸ, ಕನ್ನಡದವ್ರೆ. ಅವ್ರ ಮನೆಗೆ ಕರೆದಾರಿ. ಅದ್ರ ಸಲುವಾಗಿ ಅತ್ತಿ ನಾನು ಚಿನ್ನು ಕೂಡ ಹೊಂಟೀವ್ರಿ ಫ್ರೆಂಡ್ಸ. ನೋಡಮ್ರಿ, ಅಲ್ಲಿ ವಿಡಿಯೋ ಮಾಡ್ಲಿಕ್ಕಾದ್ರೆ ವಿಡಿಯೋ ಮಾಡ್ಕೊತೀನಿ ರೀ, ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಮನೆಗೆ ಬಂದು ಕೂಡಲೇ ಸಿಗ್ತೀನಿ ರೀ ಫ್ರೆಂಡ್ಸ. ಈಗ ಹೊಂಟೀವಿ ನೋಡ್ರಿ. ಈಗ ಬಾ ಹೋಗಂಬ. ನಮ್ಮ ಚಿನ್ನು ನೋಡ್ರಿ, ಚಿನ್ನನ ಲುಕ್ ಯಾವ ರೀತಿ ಅದ ಹೇಳ್ರಿ ಫ್ರೆಂಡ್ಸ. ನಮ್ಮ ಚಿನ್ನನು ಹೊಸ ಡ್ರೆಸ್ ಅವ್ರ ಮಮ್ಮಿ ಮನೆ ಕೊಟ್ಟು ಹಚ್ಕೊಟ್ರು. ಹೊಸ ಡ್ರೆಸ್ ಹಾಕೊಂಡಲ್ರಿ. ಹೆಂಗದವ? ಚಂದದ ಇಲ್ಲ ಡ್ರೆಸ್? ಸೂಪರ್. ಅವ್ರಿಗೆ ಹೇಳತ್ತೇವೆ ಹೆಂಗದ ಕಮೆಂಟ್ ಮಾಡಿರಿ ಅಂತ. ನಾನು ಡ್ರೆಸ್ ಯಾವ ರೀತಿ ಅದಾವ, ಹೆಂಗೆ ಕಾಣ್ಲಾತೀನಿ ರೀ, ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ. ಕಾಯ್ತೀನಿ. ಬನ್ನಿ ಹೋಗೋಣ. ಈಗ ಹಾಯ್ ಹೋದ್ರಲ್ಲತ್ತವ. ನಮಸ್ತೆ. ಉಟ್ ನಿಂದ್ರಲ್ಲೇ ಬಂದೇವ್ರಿ. ಆರಾಮ್ರಿ? ಹಾಂ, ನಾವು ಆರಾಮ. ಹೊರಗೆ ಹೋಗ್ಯಾರ ಸುಟ್ಟಿ ಅಂತ ಹೇಳಿ. ನೋಡಿ, ಹೇಳಿದ್ನಲ್ಲ ಫ್ರೆಂಡ್ಸ್, ಒಬ್ಬರು ಮನೆಗೆ ಹೊಂಟಿವಿ ಅಂತೇಳಿ. ಇವರು ಕೂಡ ಕರ್ನಾಟಕದವರೇ, ಅದರಲ್ಲಿ ನಮ್ಮ ಗುಲ್ಬರ್ಗದವರು ಫ್ರೆಂಡ್ಸ. ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕು. ಹಾಗೆ ಆನೂರು ಅಂತ ಒಂದು ಹಳ್ಳಿ ಫ್ರೆಂಡ್ಸ್. ಅವರು ಕೂಡ ನಮ್ಮ ಅತ್ತೆಯವರಿಗೆ ಅವ್ರಿಗೆ ಕೂಡ ಪರಿಚಯ ಇದ್ದು 20ರಿಂದ 25 ವರ್ಷ ಆಯ್ತು ರೀ ಫ್ರೆಂಡ್ಸ. ಈ ಮೊದಲೆಲ್ಲ ಒಂದೇ ಸೈಡ್ ಇರ್ತಿದ್ರು, ಆದರೆ ಈಗ ಅವರು ಬೇರೆ ಕಡೆ, ನಾವು ಬೇರೆ ಕಡೆ ಇದ್ದೀವಲ್ಲ ರೀ. ಅದ್ರ ಸಲುವಾಗಿ ನಾವು ಕೂಡ ಭೇಟಿ ಆಗಬೇಕು. ಅವರು ಕೂಡ ಹೊಸ ಮನೆ ಓಪ್ನಿಂಗ್ ಮಾಡ್ಯಾರಿ ಮೊನ್ನೆ ತಾನೇ. ನಾನು ಊರಲ್ಲಿರುವಾಗ ಅವ್ರ ಮನೆ ಓಪ್ನಿಂಗ್ ಆಗಿದ್ರೆ ಆ ಟೈಮಲ್ಲಿ ತಂಗಿ ಹಾಗೆ ಅತ್ತೆ ಕೂಡ ಬಂದು ಮನೆ ಓಪ್ನಿಂಗಿಗೆ ಬಂದಿದ್ರಂತ್ರಿ. ಹಾಗೆ ನಾನು ಕೂಡ ನೋಡಿರಲಿಲ್ಲ, ಅದ್ರ ಸಲುವಾಗಿ ಅವ್ರ ಮನೆಗೆ ಹೋದ್ರಾಯ್ತು. ಹಾಗೆ ಅವರು ಕೂಡ ಕರೆಯಕತ್ತಿದ್ದಾರೆ, ಅದ್ರ ಸಲುವಾಗಿ ಇವತ್ತು ಅವ್ರ ಮನೆಗೆ ಬಂದು ನೋಡಿ ಫ್ರೆಂಡ್ಸ. ಈ ರೀತಿ ಐತಿ ಮನೆ. ಮಾತ್ರ ಭಾರಿ ಮಸ್ತ್ ಆಗ್ಯದ್ರಿ. ನೋಡ್ಲಿಕ್ಕಂತೂ ತುಂಬಾ ಲುಕ್ ಅನಿಸುತ್ತೆ ಮನೆ. ಕನ್ನಡ ಮಾತಾಡೋರು ಸಿಕ್ಕರೆ ತುಂಬಾ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್. ಒಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಮದುವೆಯಾದ ಹೊಸರಲ್ಲಿ ಕೂಡ ನಾವು ಪುಣಾಕೆ ಇದ್ದೇವೆ ರೀ. ಆ ಟೈಮಲ್ಲಂತೂ ಯಾರಾದರೂ ಕನ್ನಡದವ್ರು ಸಿಕ್ಕರೆ ತುಂಬಾ ಖುಷಿ ಆಗ್ತಿತ್ತು ನನಗೆ. ಯಾಕಂದ್ರೆ ನಮ್ಗೆ ಮರಾಠಿ, ಹಿಂದಿ ಯಾವುದೇ ಭಾಷೆ ಬರ್ತಿರ್ಲಿಲ್ಲ ರೀ. ಕನ್ನಡ ಮಾತಾಡೋರು ಸಿಕ್ಕರಂತೂ ತುಂಬಾ ಖುಷಿ ಆಗ್ತಿತ್ತು. ಅವ್ರು ಎಲ್ಲಿ ನಿಂತ ದೂರ ಆವಾಜ್ ಕೂಡ
ಅವ್ರು ಬೇರೆ ಕಡೆ ಮಾತಾಡ್ತಿದ್ರು ಕನ್ನಡ ಆವಾಜ್ ಕೇಳಿಸ್ತಂದ್ರು ಕೂಡ ಅವರು ಕೂಡ ಕನ್ನಡದವ್ರು ಹಾರ್ಲಪ್ಪ ನಂಗೆ ಖುಷಿ ಆಗಿಬಿಡ್ತೈತೆ ನೋಡ್ರಿ ನನಗೂ ಕೂಡ ಮೊದಲೆಲ್ಲ. ಹಾಗೆ ಒಂದು ಸತ್ಯ ಘಟನೆ ರೀ ಫ್ರೆಂಡ್ಸ, ನಮ್ಮ ಮನೆ ಮಾರಿ ಮುಂದೆನೇ ಒಂದು ಕೆಲಸ ನಡೆದೈತೆ ರೀ, ರೋಡಿನ ಕೆಲಸ ನಡೀತಿತ್ತು. ಆ ಟೈಮ್ದಾಗ ನಮ್ಮ ಊರು ಜೇವರ್ಗಿ ತಾಲೂಕು ಹಿಪ್ಪರಗಿ ಎಸ್ ಎನ್ ಹಿಪ್ಪರಗಿ ಮಂದ್ಯಾವಲ್ ಹಿಪ್ಪರಗಿ ಅವರು ಅಲ್ಲಿ ಕೆಲ್ಸಕ್ಕೆ ಬಂದಿದ್ರು ಫ್ರೆಂಡ್ಸ. ನಾನು ನನ್ನ ಮಗನ ಜೊತೆ ಕನ್ನಡ ಮಾತಾಡೋದು ನೋಡಿ ಅವರು ಕೂಡ ಕನ್ನಡದವ್ರೇನು ಅಂಥೇಳಿ ಮಾತಾಡ್ಸಿದ್ರೆ, ಹೌದ್ರಿ ಅಣ್ಣ ನೀವು ಯಾವ್ರವ್ರು, ನಾವು ಹಿಂಗೆ ಮಂದ್ಯಾವಲ್ ಹಿಪ್ಪರಗಿ ಅವ್ರ ಹೊತ್ತಕ್ಕೆ ಅಂದರೆ ನಾವು ಕೂಡ ಅಲ್ಲೇ ಹೊಸ್ತಾರಿ ಬಾಜು ಹೊಸ್ತಾರಿ ಗ್ರಾಮದ ಹೊಸ್ತಾರಿ ಅದೀನಿ ರೀ, ಯಾರ ಮಗಳು ಹಿಂಗೆ ಶರಣಗೌಡ್ರ ಮಗಳನ್ನ ಅವರು ಕೂಡ ತುಂಬಾ ಖುಷಿಲಿಂದ ಮಾತಾಡ್ಸಾರ. ನಿಮ್ಮ ಹೊಲಕ್ಕೆಲ್ಲ ಅಂದರೆ ನಿಮ್ಮ ಅಪ್ಪರ ಹೊಲಕ್ಕೆಲ್ಲ ನಾವು ಕೆಲ್ಸಕ್ಕೆ ಹೋಗಿ ಪರಿಚಯ ಅದ ರೀ ಗೌಡ್ರು ಅಂತೇಳಿ ಅವರು ಕೂಡ ಮಾತಾಡ್ಸಿರಿ ಫ್ರೆಂಡ್ಸ್. ಆ ಟೈಮ್ದಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ರೀ. ಯಾಕಂದ್ರೆ ಕರ್ನಾಟಕದವರು ನನಗೆ ಸಿಕ್ಕರಲ್ಲ ಮಾತಾಡ್ಲಿಕ್ಕಂತೇಳಿ. ಯಾಕಂದ್ರೆ ಮನೆಯವ್ರ ಜೊತೆ ಬಿಟ್ಟರೆ ಯಾರೇ ಕೂಡ ಕನ್ನಡ ಮಾತಾಡೋರು ಇರಲಿಲ್ಲ ರೀ. ಆ ಟೈಮ್ದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು ರೀ. ಅದೇ ರೀತಿ ಇನ್ನೂ ಕೂಡ ಕರ್ನಾಟಕದವ್ರು ಯಾರಿದ್ರು ಕೂಡ ಇದೇ ರೀತಿ ಮಾತಾಡೋದ್ರಂದ್ರೆ ನನಗರೆ ತುಂಬಾ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ. ಇವರು ಕೂಡ ಕರ್ನಾಟಕದವ್ರು, ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿಗಂತೂ ತುಂಬ ದಿನಗಳಿಂದ ರಾಟಿ ಅದ ರೀ. ಇವತ್ತು ಅವರು ಮನೆಗೆ ಬಂದೀವಿ ಅಂತೇಳಿ ಅರ್ಶಿಣ ಕುಂಕುಮನ ಕೊಟ್ಟು ಹಾಗೆ ಬಟ್ಟೆನ ಕೊಟ್ಟು ನಮ್ಗೆ ಕಳಿಸ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬಾ ಟೈಮ್ ಆಯಿತು, ಒಂದು 2ರಿಂದ 3 ಅವರ್ ಕುಳಿತ್ಕೊಂಡೇವು. ಈಗ ಇಡ್ತಾನ ಮಳೆ ಕೂಡ ಆಯ್ತು ರೀ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಳೆ ಆಯಿತು. ಈಗ ರಿಟರ್ನ್ ಮನೆಗೆ ಹೋಗ್ಬೇಕು ನೋಡಿರಿ. ಮದುವೆ ಆದ ಕೂಡಲೇ 3 ವರ್ಷ ಆಗೋ ತನಕ ಪುಣಾದೊಳಗೆ ಇದ್ದೀವಿ ಫ್ರೆಂಡ್ಸ್. ಅನಿವಾರ್ಯ ಕಾರಣಗಳಿಂದ ನಾವು ಕೂಡ ಹೊಳ್ಳಿ ರಿಟರ್ನ್ ಕರ್ನಾಟಕಕ್ಕೆ ಹೋಗಬೇಕಾಯ್ತು. ಹಾಗೆ ಈಗ ಹೊಳ್ಳಿ ರಿಟರ್ನ್ ನನ್ನ ಹೆಲ್ತ್ ಇಶ್ಯೂ ಕಾರಣದಿಂದ ಮತ್ತೆ ರಿಟರ್ನ್ ಪುಣಾಕ್ಕೆ ಬರಬೇಕಾಯ್ತು ನೋಡಿ ಫ್ರೆಂಡ್ಸ್. ಜೀವನನೇ ಅನ್ನೋದು ಕಾಲಚಕ್ರ ಇದ್ದಂಗೆ ರೀ, ಯಾವ ಟೈಮ್ದಾಗ ಎಲ್ಲಿ ಇರ್ತೀವಿ ಎಲ್ಲಿ ಹೋಗ್ತೀವಿ ಅಂತ ತಿಳಿಯಂಗಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮದು ಕೂಡ ಅದೇ ರೀತಿ ಆಯಿತು. ಮೊದಲು ಪುಣಾಕ, ಆಮೇಲೆ ನೆಕ್ಸ್ಟ್ ಕರ್ನಾಟಕ, ಆಮೇಲೆ ಮತ್ತೆ ಹೊಳಿಗೆ ರಿಟರ್ನ್ ಬಂದು ಪುಣಾಕ್ಕೆ ಅದೀವಿ ರೀ. ಮುಂದೆ ಏನಾಗುತ್ತೋ ದೇವ್ರು ಎಲ್ಲಿಗೆ ನಿಂದ್ರಿಸ್ತಾನೋ ಅಲ್ಲಿಗೆ ಹೋಗ್ಬೇಕು ನೋಡಿರಿ. ಜೀವನನೇ ಒಂದು ಕಾಲಚಕ್ರ ಇದ್ದಂಗೆ ರೀ, ದೇವ್ರು ಆಡಿಸ್ದಂಗೆ ಆಡ್ಬೇಕು ನೋಡಿರಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಮುಗಿಸ್ಕೊಂಡು ಈಗ ಅವ್ರ ಮನೆಯಿಂದ ಈಗ ರಿಟರ್ನ್ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿರಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಆಗಿತ್ತು. ಈ ರೀತಿ ಹೊಸ ಅಪಾರ್ಟ್ಮೆಂಟ್ದೊಳಗೆ ಏರಿಯಾ ಕೂಡ ಮಸ್ತ್ ಅದ ರೀ. ಅಪಾರ್ಟ್ಮೆಂಟ್ ಕೂಡ ಹೊಸವಾಗ್ಲಕ್ಕತ್ತವ, ತುಂಬಾ ಇಷ್ಟ ಆಯ್ತು. ಅವ್ರ ಮನೆ ಕೂಡ ಇಷ್ಟ ಆಯಿತು, ಹಾಗೆ ಅವ್ರ ಏರಿಯಾ ಕೂಡ ತುಂಬಾ ಇಷ್ಟ ಆಯ್ತು ನೋಡಿರಿ. ಆಟೋಗೋಸ್ಕರ ವೆಯ್ಟ್ ಮಾಡಿದವ್ರು. ಈಗ ಆಟೋ ಕೂಡ ಬಂತು ರೀ. ಈಗ ಅವ್ರಿಗೆ ಕೂಡ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ಈಗ ಮನೆಗೆ ಹೋಗಬೇಕು, ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೇವೆ. ಆದರೆ ಮಳೆ ಬಂದ ಕಾರಣದಿಂದ ಯಾವುದೇ ರೀತಿ ಶಾಪಿಂಗ್ನ ಮಾಡೋಂಗಿಲ್ಲ. ಮನೆ ಹತ್ತಿರ ಹೋಗಿ ಒಂದು ಮಾರ್ಟಲ್ಲಿ ನಮ್ಮ ಚಿನ್ನಗೋಸ್ಕರ ಒಂದು ರಾಖಿನ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿನಿ ರೀ ಫ್ರೆಂಡ್ಸ. ತೊಗೊಂಡು ಹೋಗ್ತೀನಿ ನೋಡಿರಿ. ಯಾವ ರೀತಿ ನೀರು ನೋಡಿರಿ ಎಷ್ಟು ನಿಂತಾವೆ. ಮಳೆ ಮಾತ್ರ ಒಂದು 10 ನಿಮಿಷ ಬಂದದ್ರಿ ಇಷ್ಟು ನೀರು ನಿಂತಾವೆ ನೋಡಿರಿ. ನೋಡಿರಿ ಮನೆ ಹತ್ರನೇ ಬಂದು ಹತ್ತಿ ಮನೆಗೆ ಹೋದರೆ ನಾನು ನಮ್ಮ ಚಿನ್ನ ಕೂಡ ಇಲ್ಲಿ ಮಾರ್ಟ್ನೊಳಗೆ ರಾಖಿ ನೋಡ್ಬೇಕಂತ ಬಂದೇವ್ರಿ ಫ್ರೆಂಡ್ಸ್. ಆದ್ರೆ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ, ಡಿಸೈನ್ ಕೂಡ ಅಷ್ಟು ಇಲ್ಲ. ಹಾಗೆ ಜಾಸ್ತಿ ರಾಖಿಗಳು ಕೂಡ ಇಲ್ಲರಿ, ಸ್ವಲ್ಪನೇ ಅದಾವು. ಅದರೊಳಗೆ ನೋಡಿದ್ರೆ ಯಾವ ಡಿಸೈನು ಇಷ್ಟ ಆಗ್ತಾಯಿಲ್ಲ, ಆದರೆ ಕ್ವಾಲಿಟಿನೂ ಅಷ್ಟು ಸರಿ ಇಲ್ಲ. ನೋಡಿ ಅದರೊಳಗೆ ನೀವು 2 ರಾಖಿನ ತೊಗೊಂಡವ್ರಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಚಿನ್ನು ತೊಗೊಂಡು ಹೋಗೋಮಂತೆ ಹಠ ಮಾಡ್ಲತ್ತಾರೆ. ಅದ್ರ ಸಲುವಾಗಿ 1-2 ರಾಖಿ, ಹಾಗೆ 1-2 ಅವನಿಗೋಸ್ಕರ 2 ಚಿಪ್ಸ್ನ ತೊಗೊಂಡು ಹೊಳ್ಳಿ ರಿಟರ್ನ್ ಮನೆಗೆ ಹೋಗ್ತೀರಿ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.